ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಸಿನಿಮಾ ನೋಡೋಕ್ಕಿಂತ ಹೆಚ್ಚಾಗಿ ಸೀರಿಯಲ್ಗಳನ್ನೇ ನೋಡ್ತಾ ಇರ್ತಾರೆ. ಆಲ್ಮೋಸ್ಟ್ ನಿಮಗೆ ಗೊತ್ತು, ಕಳೆದ ವಾರದಿಂದ ಇಲ್ಲಿ ಕರ್ಣ ಧಾರಾವಾಹಿ ಸ್ಟಾರ್ಟ್ ಆಗಿದೆ. ಈಗ 2ನೇ ವಾರದಲ್ಲೂ ಕೂಡ ಸಿಕ್ಕಾಪಟ್ಟೆ ಈ ಒಂದು ಧಾರಾವಾಹಿನ ನೋಡೋರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಕಳೆದ ವಾರನೇ ಇಲ್ಲಿ ಅಂದ್ರೆ ಮೊದಲನೇ ವಾರದಲ್ಲೇ ದಾಖಲೆಯ TRP ಕೂಡ ಪಡ್ಕೊಂಡಿತ್ತು. ಕಿರಣ್ ರಾಜ್ ಅವರು ಮತ್ತೆ ಭವ್ಯ ಗೌಡ ಅವರು, ನಮ್ರತಾ ಗೌಡ ಅವರು ಈ ಒಂದು ಧಾರಾವಾಹಿಯಲ್ಲಿ ಮೋಡಿ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಅಭಿಮಾನಿಗಳಿಗೆ. ಕರ್ಣ ಧಾರಾವಾಹಿ ಮೊದಲನೇ ವಾರನೇ ಇಲ್ಲಿ 10+ ನ TRP ನ ಪಡ್ಕೊಂಡಿತ್ತು. ಈಗ ಎರಡನೇ ವಾರ ಕೂಡ ಇಲ್ಲಿ ದಾಖಲೆಯ TRP ಅಂತಾನೆ ಹೇಳ್ಬೋದು. ಈ ವಾರನೂ ಕೂಡ ಭರ್ಜರಿಯಾಗಿ 10+ ನ TRP ನ ಇಲ್ಲಿ ಪಡ್ಕೊಂಡಿದೆ. 10+1 TRP ನ ಪಡ್ಕೊಂಡಿದೆ. ಸದ್ಯ ಈಗ ಮೊದಲನೇ ಸ್ಥಾನದಲ್ಲೇ ಈ ಒಂದು ಧಾರಾವಾಹಿ ಮುಂದುವರಿತಿದೆ. ಈಗ ನೀವು ನೋಡಿರ್ಬೋದು, ಸಿನಿಮಾಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಬಟ್ ಧಾರಾವಾಹಿನ ಈ ರೀತಿಯಾಗಿ ಇಲ್ಲಿ ಇಷ್ಟೊಂದು ಫ್ಯಾನ್ಸ್ ನ ಇಲ್ಲಿ ಹಿಡಿದಿಟ್ಕೊಂಡಿರೋದು ಸಿಕ್ಕಾಪಟ್ಟೆ ಇಲ್ಲಿ ಗ್ರೇಟ್ ಅಂತಾನೆ ಹೇಳ್ಬೋದು ಈ ಒಂದು ಧಾರಾವಾಹಿ. ಏನಕ್ಕೆ ಅಂತಂದ್ರೆ ಮೊದಲನೇ ವಾರ ಹೊಸ ಧಾರಾವಾಹಿ ಎಲ್ಲರೂ ಕೂಡ ಇಲ್ಲಿ ನೋಡಕ್ ಇಷ್ಟಪಡ್ತಾರೆ. ಬಟ್ ಅದೇ ರೀತಿಯಲ್ಲಿ ಮುಂದಿನ ದಿವಸಗಳಲ್ಲೂ ಕೂಡ ಈ ಒಂದು ಧಾರಾವಾಹಿ ಇದೇ ರೀತಿನ ಫ್ಯಾನ್ಸ್ ಗಳನ್ನ ಹಿಡಿದಿಟ್ಕೊಳ್ತಾರ ಅಂತ ಕೂಡ ಇಲ್ಲಿ ಕಾದ್ ನೋಡ್ಬೇಕಿದೆ. ಈಗ 2ನೇ ವಾರ ಭರ್ಜರಿಯಾಗಿ 10+1 TRP ನ ಕೂಡ ಇಲ್ಲಿ ಕರ್ಣ ಧಾರಾವಾಹಿ ಪಡ್ಕೊಂಡಿದೆ. ಪ್ರತಿಯೊಬ್ಬರು ಪಾತ್ರನೂ ಕೂಡ ಕರ್ಣ ಧಾರಾವಾಹಿಲಿ ಎಲ್ಲರೂ ಕೂಡ ಇಲ್ಲಿ ಮೆಚ್ಕೊಂಡಿದ್ದಾರೆ. ಅದರಲ್ಲಂತೂ ಕಿರಣ್ ರಾಜ್ ಅವರ ಪಾತ್ರ ಅಂತೂ ತುಂಬಾನೇ ಚೆನ್ನಾಗಿದೆ. ತುಂಬಾ ಎಕ್ಸಲೆಂಟ್ ಆಗಿ ಕೂಡ ಪ್ರತಿಯೊಬ್ಬರು ಕೂಡ ಪಾತ್ರನ ನಿಭಾಯಿಸಿದ್ದಾರೆ. ಅದರಲ್ಲಿ ನಿಮಗೆ ಗೊತ್ತು, ಕಿರಣ್ ರಾಜ್ ಅವ್ರಿಗೆ ಇಲ್ಲಿ ಹೆಚ್ಚು ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ. ಇಲ್ಲಿ ಕಲರ್ಸ್ ವಾಹಿನಿಯಲ್ಲಿ ಅವರು ಕನ್ನಡತಿ ಧಾರಾವಾಹಿ ಮಾಡಬೇಕಾದ್ರೆ ತುಂಬಾ ಇಲ್ಲಿ ಪ್ರಸಿದ್ಧಿನ ಪಡ್ಕೊಂಡಿದ್ರು. ಸದ್ಯ ಈಗ ಜಿ ವಾಹಿನಿಯಲ್ಲಿ ಈಗ ಕರ್ಣ ಧಾರಾವಾಹಿಲೂ ಕೂಡ ಇವರು ತುಂಬಾ ಚೆನ್ನಾಗಿ ಪಾತ್ರನ ನಿಭಾಯಿಸ್ತಿದ್ದಾರೆ. ಈ ಒಂದು ಪಾತ್ರನ, ಕಿರಣ್ ರಾಜ್ ಅವ್ರ ಪಾತ್ರನ ತುಂಬಾನೇ ಎಲ್ಲರೂ ಇಲ್ಲಿ ಇಷ್ಟ ಕೂಡ ಪಡ್ತಿದ್ದಾರೆ. ಈಗ ಸದ್ಯ ಕರ್ಣ ಧಾರಾವಾಹಿ ಟಾಪ್ 1 ಪ್ಲೇಸ್ ಅಲ್ಲಿ ಮುಂದುವರಿತಿದೆ 2ನೇ ವಾರ ಕೂಡ. ಇನ್ನು ಟಾಪ್ ಮೊದಲನೇ ಸ್ಥಾನದಲ್ಲಿ ಇಲ್ಲಿ ಕರ್ಣ ಧಾರಾವಾಹಿ ಇದೆ. ಟಾಪ್ 2 ಅಲ್ಲಿ ಬಂದು ಅಣ್ಣಯ್ಯ ಧಾರಾವಾಹಿ. ಇದರಲ್ಲಂತೂ ತುಂಬಾ ಚೆನ್ನಾಗಿ ಇಲ್ಲಿ ಫಸ್ಟ್ ಕರ್ಣ ಧಾರಾವಾಹಿ ಬರಕ್ಕೂ ಮುಂಚೆನೆ ಇಲ್ಲಿ ಅಣ್ಣಯ್ಯ ಧಾರಾವಾಹಿ ಇತ್ತು. ಸದ್ಯ ಈಗ ಕರ್ಣ ಧಾರಾವಾಹಿನ ಜಾಸ್ತಿ ಜನ ನೋಡ್ತಿದ್ದಾರೆ. TRPಲೂ ಕೂಡ ಇಲ್ಲಿ ಕರ್ಣ ಧಾರಾವಾಹಿ ಮುಂದೆ ಇದೆ. ಈಗ ಅಣ್ಣಯ್ಯ ಧಾರಾವಾಹಿ ಟಾಪ್ 2 ಅಲ್ಲಿ ಕಾಣಿಸ್ಕೊಂತಿದೆ. ಇನ್ನು 3ನೇ ಪ್ಲೇಸ್ ಅಲ್ಲಿ ಲಕ್ಷ್ಮೀ ನಿವಾಸ. ಇದು ಕೂಡ ಅಷ್ಟೇ, ಇಲ್ಲಿ ಫಸ್ಟ್ಗೆ ಸ್ಟಾರ್ಟ್ ಆದಾಗ ಈ ಒಂದು ಧಾರಾವಾಹಿ ಟಾಪ್ 1 ಪ್ಲೇಸ್ ನ ಪಡ್ಕೊಂಡಿತ್ತು. ಆ ನಂತರ ಇಲ್ಲಿ ಲಕ್ಷ್ಮೀ ನಿವಾಸನ ಹಿಂದಿಕ್ಕಿದೆ ಯಾವುದು ಅಂತಂದ್ರೆ ಅಣ್ಣಯ್ಯ ಧಾರಾವಾಹಿ. ಸದ್ಯ ಈಗ ಅಣ್ಣಯ್ಯ ಧಾರಾವಾಹಿ ಬಂದ್ಬಿಟ್ಟು ಟಾಪ್ 2 ಅಲ್ಲಿ ಇದೆ. ಟಾಪ್ 3 ಅಲ್ಲಿ ಲಕ್ಷ್ಮೀ ನಿವಾಸ ಇದೆ. ಇನ್ನು ಟಾಪ್ 4 ಅಲ್ಲಿ ನಾನಿನ್ನ ಬಿಡಲಾರೆ ಧಾರಾವಾಹಿ ಇದೆ. ಇನ್ನು 5ನೇ ಪ್ಲೇಸ್ ಅಲ್ಲಿ ಅಮೃತಧಾರೆ ಧಾರಾವಾಹಿ ಇದೆ. ಸೊ ವೀಕ್ಷಕರೇ, ಸದ್ಯ ಈಗ ಟಾಪ್ 5 ಧಾರಾವಾಹಿಗಳು ಈ ರೀತಿಯಾಗಿದೆ. ಇದರಲ್ಲಿ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು, ಮತ್ತೆ ನೀವು ಯಾವೊಂದು ಧಾರಾವಾಹಿನ ಹೆಚ್ಚಿಗೆ ನೋಡ್ತಾ ಇದ್ದೀರಾ, ಯಾರು ಕ್ಯಾರೆಕ್ಟರ್ ತುಂಬಾನೇ ನಿಮಗೆ ಇಷ್ಟ ಆಗುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.